Hi guys, welcome to our channel Camper Suresh. ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋ ಮಾಡಕ್ಕೆ ಬಂದಿದ್ರಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಫಾರೆಸ್ಟಲ್ಲಿ ಮಾಡಿದ್ರಿ, ನಮ್ಮೂರು ಫಾರೆಸ್ಟಲ್ಲಿ. ಈ ವಿಡಿಯೋ ಬಂದು ನಮ್ಮೂರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ದೊಡ್ಡ ಫಾರೆಸ್ಟೇ ಇದೇನು ಚಿಕ್ಕದಲ್ಲ. ಬಟ್ ನಾವು ಮಾತ್ರ ಸ್ಟಾರ್ಟಿಂಗ್ ಅಂದರೆ ಫಾರೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹಾಕ್ಕೊಂಡಿದ್ರಿ ಇದು ಕ್ಯಾಂಪಿಂಗು. ನೋಡ್ಬೋದು ನೀವು ಯಾವ ಥರ ಐತೆ ಫಾರೆಸ್ಟು ಅಂತ. ಈ ಕ್ಯಾಂಪಿಂಗು ನನ್ನ ಜೊತೆ ನನ್ನ ವೈಫ್ ಬಂದಿದ್ದಾಳೆ. ಅಡುಗೆ ಎಲ್ಲ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ ಅಂತ ಕರ್ಕೊಬಂದೆ. ವಿಡಿಯೋ ನೋಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಫಾರೆಸ್ಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಕಡೆ ಒಳಗಡೆ ಹೋದರೆ ತುಂಬ ದೊಡ್ಡ ಫಾರೆಸ್ಟ್ ಇದು. ಆದರೆ ನಾವು ಮಾತ್ರ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಇದು ಯಾವುದೋ ಒಂದು ದಾರಿ ಐತೆ, ಈ ದಾರಿ ಪಕ್ಕದಲ್ಲೇ ಹಾಕೋಣ ಅಂತ ಕ್ಯಾಂಪಿಂಗು. ನೋಡಿ ಎಲ್ಲ ಗಾಡಿ ಎಲ್ಲ ಎತ್ಕೊಬಂದು ಇಲ್ಲಿ ನಿಲ್ಲಿಸಿದ್ದೀನಿ. ಇಲ್ಲೇ ಕ್ಯಾಂಪಿಂಗ್ ಹಾಕೋಣ ಅಂತ ಈ ಜಾಗದಲ್ಲಿ. ನೋಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಸಪೋರ್ಟ್ ಮಾಡಿ. ಈಗ ನಾವು ಮೊದಲು ಟೆಂಟೆಲ್ಲ ಹಾಕ್ಬಿಟ್ಟು ಆಮೇಲೆ ಗೈಸ್ ಈಗ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ನೋಡಿ ಯಾವ ಥರ ಐತೆ ಟೆಂಟು ಅಂತ. ಈ ಸುರ್ಗ ಮೇಲೆ ಬೇಡ ಇರ್ತದ ಆಮೇಲೆ ಗೈಸ್ ನಾವು ಮೊದಲು ರೈಸ್ ಮಾಡೋಕ್ಕೆ ಇಕ್ಕಿದ್ರಿ. ನೋಡಿ ಮೊದಲು ರೈಸ್ ಮಾಡಿ ಸೈಡಲ್ಲಿ ಇಕ್ಕೊಂಡು ಆಮೇಲೆ ಕರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ. ಇವತ್ತು ಬಂದು ರೈಸು ಮತ್ತು ಚಿಕನ್ ಕರಿ ಮಾಡಿಕೊಂಡು ಸ್ವಲ್ಪ ಆದಷ್ಟು ಬೇಗ ತಿನ್ಕೊಂಡು ಹೋಗ್ಬೇಕು. ಯಾಕಂದರೆ ಇವಾಗ ತಾನೇ ಯಾವುದೋ ಒಂದು ಕಾಡಂದಿ ಹೋಯ್ತು ಹಿಂಗೆ. ನೋಡಿ ಅಲ್ಲಿ ಸರಿಯಾಗಿ ಹೋಗಿದ್ದು ನೋಡಿದ್ರಿ ನಾವು. ಹಂಗಾಗಿ ಸ್ವಲ್ಪ ಆದಷ್ಟು ಬೇಗ ತಿನ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಮೇಲೆ ಈ ಮರದಕ್ಕಂತ ಎರಡು ಐತಾ? ಯಾವುದಾದ್ರು ಹತ್ರ ಬಂದ ಗೈಸ್ ನಾವು ಊಟ ತಿನ್ನೋಕ್ಕೆ ಪ್ಲೇಟ್ ಎಲ್ಲ ಮರ್ತೋಗಿ ಬಂದಿದ್ರಿ. ನೋಡಿ ಇದು ನಮ್ಮ ಕಡೆಯಿಂದ ಕತ್ತಳ್ಳಿ ಅಂತಾರೆ. ಇದನ್ನ ಕೊಯ್ಕೊಂಡು ಹೋಗಿ ಈಗ ಇದರಲ್ಲೇ ಊಟ ತಿನ್ನಬೇಕು. ಗೈಸ್ ಅನ್ನ ರೆಡಿ ಆಗೈತೆ, ಪಕ್ಕದಲ್ಲಿ ಇಕ್ಕಿದ್ರಿ. ಈಗ ಕರಿ ಮಾಡೋಕ್ಕೆ ಇದಿಕ್ಕೊಂಡಿದ್ರಿ ಪ್ಯಾನು. ಹಾಕ ಎಣ್ಣೆ ಹಾಕ. ಗೈಸ್ ಈಗ ನೋಡಿ ಕತ್ಲು ಯಾವ ಥರ ಕಾಣಿಸ್ತೈತೆ ಅಂತ. ಫುಲ್ ಕತ್ಲಾಗಿಲ್ಲ, ಆದರೂ ನೋಡಿ ಈ ಕಡೆ ಏನೂ ಕಾಣಿಸ್ತಿಲ್ಲ, ಫುಲ್ ಬ್ಲ್ಯಾಕ್ ಆಗೈತೆ. ಈ ಕಡೆ ನೋಡ್ಬೋದು ನೀವು, ಫುಲ್ ಬ್ಲ್ಯಾಕ್, ಏನೂ ಕಾಣಿಸ್ತಾ ಇಲ್ಲ.
ನೋಡಿ ಎಲ್ಲ ಯಾವ ಥರ ಜೋಡಿಸ್ಕೊಂಡಿದ್ರೆಲ್ಲ ಈ ಥರ ಡಬ್ಬಗಳು ತಗೊಂಡ್ರೆ ಕ್ಯಾಂಪಿಂಗ್ ಮಾಡೋವಾಗ ನೋಡಿ ಈ ಥರ ಎಲ್ಲ ಉಪ್ಪು ಖಾರ ಪುಡಿ ಎಲ್ಲ ಹಾಕೋಣಕ್ಕೆ ಈಸಿ ಇರುತ್ತೆ, ಚೆನ್ನಾಗಿದ್ದಾವೆ. ಅವು ಬಂದು ನನಗೆ 20 ರೂಪಾಯಿ ಒಂದು ಡಬ್ಬಿ ಬಿತ್ತು. ಅಂದರೆ ಕ್ಯಾಂಪಿಂಗ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಆ ಡಬ್ಬಗಳು. ಈಗ ಚಿಕನ್ ಹಾಕ್ತಿದ್ರು ನೋಡಿ, ಎಲ್ಲ ಒಂದು 2 ಸಲ ತೊಳೆದಿಕ್ಕೊಂಡಿದ್ರಿ ನಾವು. ಯಾಕಂದರೆ ಮನೆಯಿಂದ ತರಬೇಕಾದ್ರೆ ನಾವು ಬಾಕ್ಸ್ ಕೊಡ್ಸೋದು ನೋಡಿ. ಈ ಬಾಕ್ಸಲ್ಲಿ ಎಲ್ಲ ತೊಳ್ಕೊಂಡು ಮನೆಗೆ ಕ್ಲೀನಾಗಿ ಹಾಕ್ಕೊಂಡು ಈ ಬಾಕ್ಸಲ್ಲಿ ತಗೊಬಂದಿದ್ದು. ಯಾಕಂದರೆ ಇಬ್ಬರಿಗೆ ಅಲ್ವಾ, ಅದಕ್ಕೆ ನಾವು ಒಂದು ಅರ್ಧ kg ಅಷ್ಟು ತಗೊಬಂದಿದ್ರಿ. ಲಾಸ್ಟ್ ಟೈಮು ಈ ಥರ ಮಾಡಿದಾಗ ತುಂಬ ವೇಸ್ಟ್ ಆಗಿತ್ತು, ಅಂದರೆ ಮಿಗಿಲೋಗಿತ್ತು ಜಾಸ್ತಿ. ಮತ್ತು ಏನು ಮಾಡೋದು ಅಂತ ನಾವು ಅಲ್ಲೇ ಬಿಸಾಕ್ಬಿಟ್ಟು ಹೊರಟೋಗಿದ್ರಿ. ಗರಂ ಮಸಾಲ 1 ಚಮಚ, ಇದು ಧನಿಯಾ ಪುಡಿನಾ? ಇದೆಷ್ಟು ಹಾಕೋದು? 2 ಸ್ಪೂನಾ? ಇದೆಲ್ಲ ಎಲ್ಲ ಕಲಿಯೋ ಗಂಟ ಕಷ್ಟ, ಎಲ್ಲ ಕಲ್ತ್ಕೊಂಡ ಮೇಲೆ ನಾವು ಮಾಡ್ಕೊತೀರಿ. ಖಾರ ಪುಡಿನಾ? ಇದೆಷ್ಟು? ಖಾರ ಜಾಸ್ತಿ ಬೇಡಮ್ಮ, ಕಮ್ಮಿನೇ ಹಾಕು ಆದಷ್ಟು. ಸಾಕು ಸಾಕು, ಅಷ್ಟೇನಾ? ಕಮ್ಮಿ ಇಕ್ಲಾ ಉರಿ? ಚಿಕನ್ ಮಸಾಲ ಫುಲ್ ಹಾಕ್ತೀಯಾ? ಸ್ವಲ್ಪ ಹಾಕ್ಬೇಕು. ಇದು ಚಿಕನ್ ಮಸಾಲ ಫ್ರೈ, ಇದೊಂದು ಅರ್ಧ ಪ್ಯಾಕೆಟ್ ಹಾಕಿದರೆ ಅರ್ಧ kgಗೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಈಗ ನೀರು ಹಾಕ್ತಾಯಿದ್ದಾರೆ ಸ್ವಲ್ಪ ಮಟ್ಟಿಗೆ, ನೋಡ್ಕೊಂಡು ಹಾಕ್ಸಮ್ಮ ನೀರು. ಸಾಕಾ? ಕುದೀತೈತೆ ಚಿಕನು. ಇನ್ನೂ ಎಷ್ಟೊತ್ತಾಗುತ್ತಾ ಇದು? ಇನ್ನೊಂದು 10 ನಿಮಿಷನಾ? 10 ನಿಮಿಷಕ್ಕೆಲ್ಲ ಚಿಕನ್ ರೆಡಿ ಆಗುತ್ತೆ. ಚಿಕನ್ ತಿನ್ಕೊಂಡು ಹೋಗ್ಬೇಕು, ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು ಇಲ್ಲಿಂದ. ಕೊತ್ತಂಬರಿ ಹಾಕ್ಬೇಕು. ಈಗ ನೋಡಿ ಎಲ್ಲ ರೆಡಿ ಆಗೈತೆ. ಈಗ ಚಿಕನ್ನು ರೆಡಿ ಆಯಿತು ಮತ್ತು ರೈಸು ರೆಡಿ ಆಗೈತೆ. ಈಗ ತಿನ್ನಬೇಕು. ಸಾಕಲ್ಲೇನು ಇಷ್ಟೇ? ಈ ಥರ ಎಲ್ಲ ಜೀಪ್ ಹಾಕಿಬಿಟ್ಟು, ಇಲ್ಲಾಂದರೆ ಮುಳುಗಳಿರ್ತಾವ, ಚುಚ್ಕೊತಾವ. ಒಂದು ಕುಡಿಲಿ. ಈ ಥರ ಇರ್ತಾವೆ ಮುಳುಗಳೆಲ್ಲ. ಇವೆಲ್ಲ ಜೀಬ್ ಹಾಕ್ಬಿಟ್ಟು ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ತಿನ್ಬೇಕು. ಇದ್ರಾಗ ನೀರು ಎಲ್ಲ ಇದನ್ನ ಕ್ಲೀನಾಗಿ ತೊಳಿಬೇಕು. ಅದ್ರ ಮೇಲೆ ಧೂಳು ಎಲ್ಲ ಬಿದ್ದಿರ್ತದಲ್ವ, ಸೊ ಹಂಗಾಗಿ ಕ್ಲೀನಾಗಿ ತೊಳ್ಕೊಂಡು ಇದನ್ನ ತಿನ್ನಬೇಕಾಗುತ್ತೆ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಮುಂಚೆ. ಈಗ ಯಾರೂ ತಿನ್ನಲ್ಲ ಇದರಲ್ಲಿ. ಬೇಕಂದರೆ ಅಂಗಡಿಯಿಂದ ಪ್ಲೇಟ್ಗಳು ತಗೊಂಡು ಹೋಗ್ತಾರೆ. ಬಟ್ ಇದ್ರಾಗ ತಿನ್ನೋರ ಸಂಖ್ಯೆ ಜಾಸ್ತಿ ಕಮ್ಮಿ ಆಗೋಗುತ್ತೆ. ಇವತ್ತು ನಾನು ತಿಂತಾಯಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್, ಈಗ ಟೈಮ್ ಬಂದು 8 ಗಂಟೆ ಆಗೈತೆ. ಅಡುಗೆ ಎಲ್ಲ ರೆಡಿ ಆಗೈತೆ, ನೋಡ್ಬೋದು ನೀವು. ಚಿಕನ್ನು ಮತ್ತು ರೈಸ್ ಎಲ್ಲ ರೆಡಿ ಆಗಿದೆ. ಇದೆಲ್ಲ ತಿಂದುಬಿಟ್ಟು ಈಗ ನಾವು ಮನೆಗೆ ಹೋಗೋಣ. ಯಾಕಂದರೆ ಈ ಕಾಡಲ್ಲಿ ಸ್ವಲ್ಪ ಭಯಂಕರವಾಗೈತೆ ನೋಡೋಕ್ಕೆ. ಆದ್ದರಿಂದ ತಿಂದ್ಬಿಟ್ಟು ಖಾಲಿ ಮಾಡೋಣ ಜಾಗ.
ನೋಡಿ ಪ್ಲೇಟ್ ಮಾಡ್ತೋಗಿ ಬಂದು ನಾವು ಇದರಲ್ಲಿ ತಿಂತಾಯಿದ್ರಿ. ಈಗ ಸ್ವಲ್ಪ ಇದೆ ಉದ್ದಕ್ಕೂ ಇಕ್ಬಿಡ ಸುಮ್ಮ ಅನ್ನ ಸಾರು ಅದ್ರ ಮೇಲೆ ಹಾಕ್ಕೊಳೋದು. ಇಲ್ಲ ಹಾಕೋ ಸ್ವಲ್ಪ. ಓಕೆ 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 ಸಾಕ್ಬಿಡು ಆಮೇಲೆ ಹಾಕ್ಕೊನಿ. ಹಾಕು ಅದು ಅನ್ನದ ಮೇಲೆ ಹಾಕ ಹಂಗೆ. ಸಾಕ್ಬಿಡು. ಹೆಂಗಾಯ್ತಾ? ಸೂಪರಾಗೈತಾ? ಚೆನ್ನಾಗೈತೆ, ಪರವಾಗಿಲ್ಲ. ಏನಂದರೆ ಔಟ್ ಸೈಡು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಓಕೆ, ಪರವಾಗಿಲ್ಲ. ಗೈಸ್ ಎಲ್ಲ ಖಾಲಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರೈಸ್ಗೆ ಮತ್ತು ಗ್ರೇವಿಗೆ ನೋಡಿ ಎಲ್ಲ ಖಾಲಿ ಆಗೋಗೈತೆ. ರೈಸ್ ಸ್ವಲ್ಪ ಮಿಗ್ಲೈತೆ. ಏನು ಮಾಡೋಣ ಸುಮ್ಮ ಇದನ್ನ ರೈಸು ಇಲ್ಲ ಕಣ. ಇಲ್ಲೆಲ್ಲ ನಾಯಿಗಳಾದರೂ ಇದ್ದಿದ್ರೆ ಚೆನ್ನಾಗಿರೋದು. ಯಾವೂ ಇಲ್ಲ, ಈ ಕತ್ಲಾಗ ಯಾವ ಬರೋದು ಇಲ್ಲ. ಗೈಸ್ ಈಗ ಎಲ್ಲ ತಿಂದಿದ್ದೆಲ್ಲ ಆಯಿತು. ಈಗೆಲ್ಲ ಪ್ಯಾಕ್ ಮಾಡ್ಕೊತ ಇದ್ದೀರಿ ಹೋಗೋಕ್ಕೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ಈಗ ಟೈಮ್ ಬಂದು ಒಂದು 8:30 ಆಗಿರ್ಬೋದು. ನಾವು ಇವಾಗ ಹೋಗೋಣ ಅಂತ ಫಿಕ್ಸ್ ಆಗಿದ್ರಿ. ಯಾಕಂದರೆ ನೋಡಿ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಕತ್ಲೆ ಐತೆ ಇಲ್ಲಿ. ಇಲ್ಲಿ ಕಾಡಂದಿಗಳು ಓಡಾಡ್ತಾ ಇರ್ತವೆ. ಪಾಪ ನಾವಿದ್ರು ಅವಕ್ಕೂ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಮೋಸ್ಟ್ಲಿ. ಯಾಕಂದರೆ ಅವು ಯಾವ ಜಾಗದಲ್ಲಿ ಓಡಾಡ್ತಾವೋ ನಮ್ಗೆ ಗೊತ್ತಿಲ್ಲ. ನಾವು ಬಂದು ಅದೇ ಜಾಗದಲ್ಲಿ ಏನಾದರೂ ಟೆಂಟ್ ಹಾಕಿದರೆ ಮತ್ತು ಪ್ರಾಬ್ಲಮ್ ಆಗಿರುತ್ತೆ. ಇದಿಷ್ಟು ಈ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡಿ ಎಷ್ಟು ಕತ್ಲು ಕಾಣಿಸ್ತೈತೆ. ಈಗ ಗಾಡಿ ಆನ್ ಮಾಡ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಎಂಥ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕಿದ್ರಿ ಇವತ್ತು ಅಂತ. ನೋಡಿ ಲೈಟ್ ಆಫ್ ಮಾಡಿದ್ರೆ ಏನೂ ಕಾಣಿಸಲ್ಲ, ಫುಲ್ ಕತ್ಲೆ ಎಲ್ಲ. ನಾವು ಬನ್ನಿ ಈ ಕಡೆ.